ಸೊ ಒಂದು ಸಲ ಕೆಲಸ ಮಾಡಿ ಜೀವನ ಪೂರ್ತಿ ಇನ್ಕಮ್ ಜನರೇಟ್ ಆಗ್ತಾನೆ ಇರುತ್ತೆ. ಸೊ ವಿಡಿಯೋ ಶಾರ್ಟ್ಸ್ ಮಾಡಿ ಹಾಕಿ, ತಮ್ನೇಲ್ಸ್ ಎಡಿಟ್ ಮಾಡಿ ಹಾಕಿ, ಆ್ಯಂಡ್ ಫೋಟೋಸ್ ಎಡಿಟಿಂಗ್ ಮಾಡಿ, ಆ್ಯಂಡ್ ಟ್ರೇಡಿಂಗ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಮಾಡಿ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಇದರಿಂದ ಪ್ಯಾಸಿವ್ ಇನ್ಕಮ್ ನಿಮಗೆ ಜನರೇಟ್ ಆಗುತ್ತೆ ಅಂತ. ಸೊ ನಿಜವಾಗ್ಲೂ ಡೈಲಿ ಜಾಬ್ ಮಾಡಿ ಬಂದು ನಾವು 1 ಅವರಲ್ಲಿ ಈ ಥರ ಎಲ್ಲ ಮಾಡಿ ಹಾಕಿದರೆ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗೇ ಬಿಡುತ್ತಾ ಏನಂತ ಅಂತೀರಾ? ಯಾಕಂದರೆ ಫೋಟೋ ಎಡಿಟಿಂಗ್ ಮಾಡಬೇಕು ಅಂತಂದರೆ ಎಡಿಟಿಂಗ್ ಸ್ಕಿಲ್ಸ್ ಇರಬೇಕು, ಸ್ಟಾಕ್ ಮಾರ್ಕೆಟ್ ಬೇಕಂತಂದರೆ ಸ್ಟಾಕ್ ಮಾರ್ಕೆಟಿನ ನಾಲೆಜ್ ಇರಬೇಕು, ಥಂಬ್ನೇಲ್ಸ್ ಮಾಡಬೇಕು ಅಂತಂದರೆ ನಮಗೆ ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ ಇರಬೇಕು, ವಿಡಿಯೋ ಶಾರ್ಟ್ಸ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಒಳ್ಳೆ ಕಂಟೆಂಟ್ ಇರಬೇಕು. ಈಗಿನ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇದೆ, ಹೌದಾ? ಸೊ ಈ ಯೂಟ್ಯೂಬ್ ಕ್ರಿಯೇಟರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಹೇಳೋ ಪ್ರಕಾರ ಪ್ಯಾಸಿವ್ ಇನ್ಕಮ್ ಅಷ್ಟು ಈಸಿಯಾಗಿ ಜನರೇಟ್ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ಎಷ್ಟೋ ಬಡವರು ಆ ವಿಡಿಯೋಸನ್ನು ನೋಡಿ ಇಷ್ಟೊತ್ತಿಗೆ ಲಕ್ಷ ಲಕ್ಷ ಗಳಿಸ್ಬೇಕಾಗಿತ್ತು, ಹೌದಾ? ಅಫಿಲಿಯೇಟ್ ಮಾರ್ಕೆಟಿಂದ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ, ಮಾಡಿ ಮಾಡಿ ಅಂತ ಹೇಳ್ತಾರೆ. ನೀವು 100 ರೂಪಾಯಿದು ಸೇಲ್ ಮಾಡಿದರೆ ನಿಮಗೆ ಅದರಲ್ಲಿ 3 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಈ ಥರ ನಿಮಗೆ ಪರ್ಸೆಂಟೇಜ್ ಇರುತ್ತೆ. ಸೊ ಅದರಿಂದ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂದ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ. ನೀವು ತಿಂಗಳ 30,000 ದುಡಿಬೋದು, 20,000 ದುಡಿಬೋದು, 50,000 ದುಡಿಬೋದು ಅಂತ ಹೇಳ್ತಾರೆ. ಎಷ್ಟು ಸರಿ ಇದು? ಯೋಚನೆ ಮಾಡಿದ್ದೀರಾ ಯಾವಾಗಾದರೂ? ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಪ್ಯಾಸಿವ್ ಇನ್ಕಮ್ ವಿಡಿಯೋಸ್ ನೋಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಸುಮ್ಮನೆ ಹೇಳ್ತಾರೆ ಅವರು, ಎಟ್ ಲಾಸ್ಟ್ ನಾವು ಮಾಡುವಂಥ ಅಂದರೆ ಸ್ಕಿಲ್ಸ್ ಎಲ್ಲ ಕಲಿತು ಟೈಮ್ ಎಲ್ಲ ಹಾಕಿ ಎಫರ್ಟ್ ಹಾಕಿ ನಾವು ಲಾಸ್ಟ್ ಏನು ಔಟ್ಪುಟ್ ಕೊಡುವಂಥ ಒಂದು ಸ್ವಲ್ಪ ಡ್ಯೂರೇಷನ್ ಇರುತ್ತಲ್ಲ, ಆ ಮೂಮೆಂಟನ್ನು ಅವರು ಹೇಳಿಬಿಟ್ಟು ನೀವು ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ಬುಕ್ಸ್ ಬರೀಬೋದು, ಆನ್ಲೈನ್ ಬುಕ್ಸ್ ಸೇಲ್ ಮಾಡಿ ಅಂತ ಹೇಳ್ತಾರೆ. ಬಟ್ ಬುಕ್ಸ್ ಬರೆಯೋಕ್ಕೆ ಏನು ಕಷ್ಟ ಬೇಕು, ಏನು ಕಂಟೆಂಟ್ ಬೇಕು, ನಾವೆಷ್ಟು ಕಷ್ಟಪಡಬೇಕು, ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಪ್ಯಾಸಿವ್ ಇನ್ಕಮ್ ದುಡಿಯೋದು ಅಷ್ಟು ಈಸಿಯಾಗಿದೆ. ನಾವು ಈ ಥರ ಇರಲ್ಲ. ಯಾವುದೇ ಒಂದು ದುಡ್ಡಾಗಿರ್ಬೋದು ಅಷ್ಟು ಈಸಿಯಾಗಿ ಬರಲ್ಲ. ನಾವು ನಮ್ಮ ಟೈಮ್, ನಮ್ಮ ಎಫರ್ಟ್, ನಮ್ಮ ಟ್ಯಾಲೆಂಟ್, ನಮ್ಮ ಬುದ್ಧಿನ ಉಪಯೋಗಿಸ್ದೆ ಯಾವುದೂ ಆಗಲ್ಲ. ಐಡಲ್ ಆಗಿ ಕೂತ್ಕೊಂಡು ದುಡ್ಡು ಬರುತ್ತೆ ಅಂತಂದರೆ ಇಲ್ಲ. ನೀವು ಟೈಮ್ ಏನು ಕೊಟ್ಟಿಲ್ಲ ಅಂದರೂ ನೀವು ಟೈಮ್ ಕೊಡಲೇಬೇಕು. ಕಾಪಿ ಪೇಸ್ಟ್ ಮಾಡೋದಾಗಿದ್ರೂ ನೀವು ಟೈಮ್ ಕೊಡಲೇಬೇಕು. ಸೊ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ನೀವು ನಾನು ಜಾಬ್ ಮಾಡಿ ಬಂದು 1 ಅವರಲ್ಲಿ ಇದನ್ನು ಮಾಡಿಬಿಡ್ತೀನಿ, ನಾನು ಲಕ್ಷಗಟ್ಟಲೆ ದುಡಿದ್ಬಿಡ್ತೀನಿ, ನಾನೇನೋ ಮಾಡಿಬಿಡ್ತೀನಿ, ಇದರಿಂದನೇ ಇನ್ಕಮ್ ಜನರೇಟ್ ಆಗುತ್ತೆ, ನಾನು ಇದರಿಂದನೇ ಬದುಕ್ತೀನಿ ಅಂತಂದರೆ ಈ ಮಾತು ತುಂಬ ಸುಳ್ಳು. ಸೊ ನಾನು ಈ ವಿಷಯದ ಬಗ್ಗೆ ಮಾತಾಡಿದ್ರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.